ಹೆಸರು ಸಿದ್ದರಾಯ ಅಂತೇಳಿ. ನಾನು ಉತ್ತರಹಳ್ಳಿಯಿಂದ ಬಂದಿರೋದು, ಇಲ್ಲೇ ಬೆಂಗಳೂರು. ಆ್ಯಕ್ಚುಲಿ ಮೊದಲು ನನಗೆ ತುಂಬ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕು ಮತ್ತು ಯಾವುದೋ ಸಣ್ಣ ವಿಷಯಗಳಿಗೂ ಆ ಥರ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಬಟ್ ಇಲ್ಲಿ ಬಂದು ಲತಾ ಶೇಖರ್ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮೆಡಿಸಿನ್ಸು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ. ಹೆಂಗಂದರೆ ಮೈಂಡು ಆಟೋಮೆಟಿಕಲಿ ಕೂಲ್ ಆಗ್ತಾಯಿದೆ. ಡೇ ಬೈ ಡೇ ತುಂಬ ಇಂಪ್ರೂವ್ಮೆಂಟ್ ಕಾಣಿಸಿದೆ ನನ್ನ ಇದರಲ್ಲಿ. ಸೊ ಹೀಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಲತಾ ಶೇಖರ್. ಹೆಸರು ಹರ್ಷಿತಾ. ನಾನು ಬಸವೇಶ್ವರ ನಗರ ಬ್ಯಾಂಗ್ಳೂರಿಂದ ಬಂದಿರೋದು. ನನಗೆ ಮುಂಚೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಕಾಯಿಲೆ ಇತ್ತು. ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿರಲಿಲ್ಲ, ತುಂಬ ಹೆದರ್ತಾ ಇದ್ದೆ. ಈಗ ಲತಾ ಶೇಖರ್ ಅವ್ರ ಹತ್ರ ಮಾತ್ರೆ ತೊಗೊಂಡ್ಮೇಲಿಂದ ನಂಗೆ ತುಂಬ ಆ್ಯಕ್ಚುಲಿ ಚೇಂಜಸ್ ಆಗಿದೆ. ತುಂಬ ಕಷಾಯ ಕುಡಿಯೋಣ ಅನಿಸುತ್ತೆ. ಅದಾದಮೇಲೆ ನಿದ್ದೆ ಚೆನ್ನಾಗಿ ಬರ್ತಾಯಿದೆ. ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇಲ್ಲ, ತುಂಬ ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ ಮುದ್ರಾ ಮಾಡೋದ್ರಿಂದ. ಲೈಕ್ ಚಿನ್ಮುದ್ರ ಆಗಿರ್ಬೋದು. ಸೊ ಅದಕ್ಕೆ ಲತಾ ಶೇಖರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಟ್ ನನಗೆ ಮಾತ್ರೆಗಳು ಆಮೇಲೆ ಕಷಾಯಗಳಿಗೆಲ್ಲ ಲೈಕ್ ಕೊಟ್ಟಿರೋದಕ್ಕೆ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ವಿಜಯನಗರ ಪೈಪ್ಲೈನಿಂದ ಬಂದಿದ್ದೀನಿ. ನನ್ನ ಮಗಳಿಗೆ ಸಮಸ್ಯೆ ಇತ್ತು, ನರ್ಸ್ ಸಮಸ್ಯೆ. ಮ್ಯಾಕ್ಸಿಮಮ್ಮು 8 ವರ್ಷ ಆಗಿರ್ಬೋದು. 8 ವರ್ಷದಿಂದ ನನ್ನ ಮಗಳ ಬಗ್ಗೆ ಭಾರಿ ಯೋಚನೆ ಮಾಡ್ತಾಯಿದ್ದೆ. ಇಂಗ್ಲೀಷ್ ಮೆಡಿಷನ್ಗಳು ತುಂಬ ಕೊಡಿಸ್ತಾ ಬಂದಿದ್ದೆ. ತುಂಬ ಡಾಕ್ಟರ್ಸ್ಗಳನ್ನೆಲ್ಲ ತೋರಿಸಿದೆ. ಸ್ಪಂದನಾಗಿ ತೋರಿಸಿದ್ದೀನಿ, ತುಂಬ ಬೇರೆ ಬೇರೆ ಡಾಕ್ಟ್ರುಗಳೆಲ್ಲ ತೋರಿಸಿದೆ. ಎಲ್ಲೂ ಕೂಡ ನನಗೆ ಅದು ಫಲಿತಾಂಶಗಳು ದಿನ ದಿನ ಭಯ ಆಗೋ ಥರನೇ ಆಗ್ತಾಯಿತ್ತು. ದಿನ ಯೂಟ್ಯೂಬಲ್ಲಿ ಮೇಡಮ್ ಅಡ್ವರ್ಟೈಸ್ ನೋಡಿದೆ. ಆ ಅಡ್ವರ್ಟೈಸಲ್ಲಿ ಒಂದು ಸತಿ ಮುದ್ರದ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು ನನಗೆ. ಅದು ಒಂದು ಸತಿ ನಾನೇ ಮನೆಗಳಲ್ಲಿ ನೋಡ್ತಾ ಇದ್ದಾಗ ನನ್ನ ಮಗಳಿಗೆ ಒಂದು ಸತಿ ಇದನ್ನು ತೋರಿಸಿದ್ರೆ ಏನು ಅನುಭವ ಬರುತ್ತೆ ನೋಡೋಣ, ಒಂದು ಸತಿ ಎಲ್ಲ ಟ್ರೈ ಮಾಡಿದ್ದೀನಿ, ಇದು ಒಂದು ಟ್ರೈ ಮಾಡೋಣ ಅಂತ ಮೇಡಮ್ ಹತ್ರ ಬಂದೆ. 1 ತಿಂಗಳು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದರಲ್ಲಿ ಏನೋ ಒಂದು ತಕ್ಕಮಟ್ಟಿಗೆ ಸಮಾಧಾನಕರವಾಗಿದೆ. ಒಂದು ಟ್ರೀಟ್ಮೆಂಟ್ಗೆ ಸಮಾಧಾನಕರವಾಗಿದೆ ಅಂದರೆ ನಾನು ಇಷ್ಟು ವರ್ಷ ನಾನು ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಮೇಡಮ್ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ.